ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಿದ್ರಿ, ಅಂದ್ರೆ ಮೊನ್ನೆ ಚೈತ್ರ ಗೌರಿ ಕೂಡಬೇಕಾಗಿತ್ತು ತೃತೀಯದಿಂದ, ಮತ್ತು ನಿಮ್ಮನೆ ಒಳಗೆ ಈ ಸರಿ ಚೈತ್ರ ಗೌರಿ ಇನ್ನೂ ಯಾಕೆ ಕೂತಿಲ್ಲ ಅಂಥೇಳಿ ಅವತ್ತಿನ ದಿವಸ ನಾವು ಹೇಳಿದ್ನಲ್ರಿ, ಶನಿವಾರ ರಂಜಾನ್ ಇತ್ತು ಮತ್ತು ದೇವ್ರಿಗೆ ಹೋಗಿ ಬರೋಣ ಅಂತ ತಿಳ್ಕೊಂಡು ಅದೇ ತಯಾರಿ ನಡೆಸಿದ್ವಿ. ಹಾಗಾಗಿ ಈ ಸಾರಿ ಚೈತ್ರ ಗೌರಿ ನಮ್ಮ ಮನೆ ಒಳಗೆ ರಾಮನವಮಿ ದಿವಸ ಕೂಡಿಸೋಣ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಡಿಸೈಡ್ ಮಾಡೀನಿ. ಅದೇ ತಯಾರಿ ನಡೆದದ. ಮತ್ತು ಹಂಗೆ ಒಂಚೂರು ಚೈತ್ರ ಗೌರಿ ಬಗ್ಗೆ, ಚೈತ್ರ ಶುದ್ಧ ಶುಕ್ಲ ಪಕ್ಷದ ತೃತೀಯದಿಂದ ವೈಶಾಖ ಕೃಷ್ಣ ತೃತೀಯ ಅಕ್ಷತೃತೀಯದವರೆಗೂ, ವೈಶಾಖದ ಕೃಷ್ಣ ಪಕ್ಷದ ತೃತೀಯ ಅಕ್ಷತೃತೀಯದವರೆಗೂ ಒಂದು ತಿಂಗಳು, ಅಂದ್ರೆ ತಿಂಗಳ ಗೌರಿ ಅಂತಲೇ ಕರಿತೀವಿ ಎಲ್ಲರೂ. ಚೈತ್ರ ಗೌರಿ ಪೂಜೆಯನ್ನು ಎಲ್ಲ ಮುತ್ತೈದೆಯರು ಮಾಡಲಿಕ್ಕೆ ಬೇಕು. ಚೈತ್ರ ಗೌರಿ ಪೂಜೆಯನ್ನು ಎಲ್ಲ ಮುತ್ತೈದೆಯರು ಅವಶ್ಯವಾಗಿ, ಗೌರಿ ಪೂಜೆಯಿಂದ ಜಗನ್ಮಂಗಳ ದೇವತೆಗಳಾದ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗ್ತದೆ. ಈ ದಿನದಂದು ಮುತ್ತೈದೆಯರು ಪ್ರಾತಃ ಕಾಲದಲ್ಲಿ ಎದ್ದು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಗೌರಿಯನ್ನು ಸ್ಥಾಪನೆ ಮಾಡಬೇಕು. ಹಾಗೆ ಅದರ ಜೊತೆಗೆ ಗಂಗೆಯನ್ನು ಪೂಜಿಸಬೇಕು. ಮತ್ತು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದು. ಮತ್ತು ಪೂಜೆಗೆ ಬೇಕಾದ ಸಾಮಗ್ರಿಗಳು: ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಮಲ್ಲಿಗೆ ಹೂವು, ಗರಿಕೆ, ಪತ್ರೆ, ಎಲೆ ಅಡಿಕೆ, ದಕ್ಷಿಣೆ, ಉಡಿ ತುಂಬಲಿಕ್ಕೆ ನೆನೆದ ಕಡಲೆ, ಎಲೆ ಅಡಿಕೆ, ದಕ್ಷಿಣೆ, ಮತ್ತು ಬಳೆ, ಬ್ಲೌಸ್ ಪೀಸು ಎಲ್ಲನೂ ಇಡೋದು. ಆರತಿ ತಟ್ಟೆ, ನೀಲಂಜನ, ನೈವೇದ್ಯಕ್ಕೆ ಕೋಸಂಬರಿ ಪಾನಕ. ಮತ್ತು ಇನ್ನೊಂದು, ಈ ತಿಂಗಳ ಗೌರಿಗೆ, ಚೈತ್ರ ಗೌರಿಗೆ ಕೋಸಂಬರಿ ಪಾನಕದ ಗೌರಿನೇ ಅಂತ ಕರಿತೀವಿ. ಕೋಸಂಬರಿ ಪಾನಕ ಮಾಡಿ ನೈವೇದ್ಯ ಮಾಡಿಬಿಟ್ರೆ ಸಂತುಷ್ಟಳಾಗ್ಬಿಡ್ತಾ ಲಕ್ಷ್ಮೀದೇವಿ, ಪಾರ್ವತಿ ದೇವಿ. ಮತ್ತು ನೈವೇದ್ಯಕ್ಕೆ ಅನ್ನ ಪಾಯಸ ಮಾಡಿದರೂ ಬರ್ತದೆ. ಮತ್ತು ಮಾವಿನ ಹಣ್ಣು, ಪಾನಕ, ಕೋಸಂಬರಿ, ಮಜ್ಜಿಗೆ ನೈವೇದ್ಯ ಮಾಡಿ ಆರತಿ ಮಾಡಬೇಕು. ಶುಕ್ರವಾರ ಮಂಗಳವಾರ ತದಿಗೆ ಪೂಜೆ ಮಾಡಬೇಕು. 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಸಾಯಂಕಾಲ ಪಾನಕ ಕೋಸಂಬರಿ ಕೊಡಬೇಕು. ಮತ್ತು ಇನ್ನೂ ಒಂದು, ಈ ಚೈತ್ರ ಮಾಸದೊಳಗೆ ಹೊಸದಾಗಿ ಮದುವೆಯಾದ ಹೆಣ್ಮಕ್ಳನ್ನ ಕರೆಸಿ 5 ಮಂದಿ, 7 ಮಂದಿ, 11 ಮಂದಿ ಮುತ್ತೈದೆಯರ ಕಾಲು ತೊಳಿಸಿ ಉಡಿ ತುಂಬಬೇಕು. ಗೌರಿ ಪೂಜೆಯನ್ನು ನಿರಂತರ 5 ವರ್ಷದವರೆಗೂ ಪೂಜೆ ಮಾಡಲಿಕ್ಕೆ ಅವ್ರಿಗೆ ಹೇಳಬೇಕು. ಮತ್ತು ಸಂಜೆ ಸಮಯದಲ್ಲಂತೂ ಗೊತ್ತೇ ಅದ, ಮುತ್ತೈದೆಯರಿಗೆ 5 ಮಂದಿ ಮಿನಿಮಮ್, ಅಥವಾ 7, 11, 21 ಎಷ್ಟು ಹೆಚ್ಚಾಗ್ತದೋ ಅಷ್ಟು ಚಲೋ. ಅವ್ರನ್ನ ಕರೆದು ಅವರಿಗೆಲ್ಲ ಮಂಗಳ ದ್ರವ್ಯ ಕೊಟ್ಟು ಉಡಿ ತುಂಬಿಸ್ಬೇಕು, ಕಾಲು ತೊಳಸ್ಬೇಕು. ಗೌರಿ ನೈವೇದ್ಯ ಮಾಡಿದ ಕೋಸಂಬರಿ ಪಾನಕ ಕೊಟ್ಟು ಮುತ್ತೈದೆಯರಿಂದ ಆಶೀರ್ವಾದ ತಗೋಬೇಕು ನೋಡ್ರಿ. ಈಗ ನಾನು ಅದೇ ಮಾಡ್ಲಿಕ್ಕತ್ತೀನಿ. ಒಂದು ಸೈಡ ಮಾವಿನಕಾಯಿ ಕುದಿಲಿಕ್ಕೆ ಇಡ್ತೀನಿ, ಮಾವಿನಕಾಯಿ ಕೋಸಂಬರಿ ಮಾಡಲಿಕ್ಕೆ. ಮತ್ತು ಇನ್ನೊಂದು ಕಡೆ ಅನ್ನಕ್ಕೆ ಇಡ್ತೀನಿ. ಆಮೇಲೆ ಪಾಯಸ ಮಾಡ್ತೀನಿ. ಇಷ್ಟು ಇವತ್ತಿಂದು ನಮ್ಮ ಮನೆಯೊಳಗೆಲ್ಲ ನಾ ಹೆಂಗೆ ಆಚರಣೆ ಮಾಡಿದೆ ನೋಡಕ್ಕಂತ್ರಿ. ಮತ್ತು ಈ ವ್ರತವನ್ನು ಆಚರಿಸುವುದರಿಂದ ಮುತ್ತೈದೆಯರ ಅಂತರ್ಗತರಾದ ಶಿವಪಾರ್ವತಿಯರ ಅಂತರ್ಗತ ಲಕ್ಷ್ಮೀನಾರಾಯಣರು ಸಂತುಷ್ಟರಾಗಿ ದೀರ್ಘ ಸೌಮಂಗಲ್ಯವನ್ನು ಕರ್ಣಿಸ್ತಾರ ಅಂತದ. ಅದಕ್ಕೆ ಇದನ್ನು ಎಲ್ಲ ಮುತ್ತೈದೆಯರು, ಬಾಡಿಗೆ ಮನೆ ಇರಲಿ, ಸ್ವಂತ ಮನೆ ಇರಲಿ, ಎಲ್ಲರ ಮನೆ ಒಳಗೂ ಉಯ್ಯಾಲೆ ಗೌರಿ ಅಂತಲೂ ಕರಿತೀವಿ ನಾವು. ಅದಕ್ಕೆ ಲಕ್ಷ್ಮೀ ಪೂಜೆಯನ್ನು, ಪಾರ್ವತಿ ಪೂಜೆಯನ್ನು ಎಲ್ಲರೂ ಮಾಡಿರಿ, ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ನೋಡ್ರಿ ನಾನು ಗೌರಿಯನ್ನು ಅರಿಶಿಣದೊಳಗೆ ಮಾಡಿದೆ. ಅರಿಶಿನ ಕುಂಕುಮ. ಮತ್ತು ಮೊದಲು ಎಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ಗಣಪತಿ ಪೂಜೆ, ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಗಣಪತಿ ಪೂಜೆಯಿಂದನೇ ಸ್ಟಾರ್ಟ್ ಮಾಡೋದು. ಮತ್ತು ಯಾವುದೇ ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಸಹಿತ ಮಾಡಬೇಕ್ರೆ ಸಂಕಲ್ಪ ಮಾಡಿಕೊಂಡೇ ಸ್ಟಾರ್ಟ್ ಮಾಡೋದು. ನಿಮಗೆ ಸಂಕಲ್ಪ ಮಂತ್ರ ಬೇಕಂದ್ರೂ ನಾನು ಹಾಕ್ತೀನಿ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಆಲ್ಮೋಸ್ಟ್ ಎಲ್ಲರ ಕಡೆ ಇರ್ತದೆ, ಆದರೂ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಾಗ ಯಾರ ಕಮೆಂಟ್ ಮಾಡಿದ್ರಿ ಅಂದರೆ ಹಾಕಿರ್ತೀನಿ. ಇಲ್ಲಾಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ. ಹಾಗಾಗಿ ನಾನೇನು ಅದನ್ನು ಹಾಕಲಿಕ್ಕೆ ಹೋಗಂಗಿಲ್ಲ ರೀ. ಈಗ ನಮ್ಮ ಮನೆ ಒಳಗೆ ಉಯ್ಯಾಲೆ ಗೌರಿ ಕೂತಾಯಿತು, ಏನೋ ಒಂದು ವಾತಾವರಣ ಅಷ್ಟು ಚಂದ ಅನ್ನಿಸ್ತದೆ. ಪೂಜೆ ಪುನಸ್ಕಾರ ಅಂದ್ರೆ ಅದು ಮನೆಯದು ಲಕ್ಷಣನೇ ಬೇರೆ ಇರ್ತದೆ. ಏನೋ ಪಾಸಿಟಿವ್ನೆಸ್ಸು ಮತ್ತು ಏನೋ ಮನಸ್ಸಿಗೆ ನೆಮ್ಮದಿ, ಹೌದಿಲ್ರಿ? ನೋಡ್ರಿ, ಹೂವು ಎಲ್ಲ ಹೂವಿನಿಂದ, ಗೆಜ್ಜೆ ವಸ್ತ್ರ ಅಂದ್ರಿ ಹೂವಿನಿಂದ ಅಲಂಕಾರ ಎಲ್ಲನೂ ಮಾಡೋದು. ಮತ್ತು ಅನ್ನ ಪಾಯಸ ನೈವೇದ್ಯ ಹಂಗೇನು ಎಲ್ಲನೂ ಆಡಂಬರ ಮಾಡಿದ್ರೆ ಚಲೋನೇ.
ನಮಗೊಂದು ಟೈಮ್ ಇರಂಗಿಲ್ಲ, ಸ್ಕೂಲಿಗೆ ಹೋಗ್ಬೇಕಾಗಿರ್ತದೆ. ಹಾಗಾಗಿ ಅಷ್ಟರೊಳಗೆ ಎಷ್ಟು ಸಾಧ್ಯನೋ ಪಾನಕ ಕೋಸಂಬರಿ ಅಂತೂ ಮಾಡೇ ಮಾಡ್ತೀನಿ. ಅದರ ಜೊತೆಗೆ ಅನ್ನ ಪಾಯಸನೂ ಮಾಡಿ ನೈವೇದ್ಯ ಮಾಡಿದ್ದು ನೋಡ್ರಿ. ಧ್ವನಿ ನಂದೇನಷ್ಟು ಇದು ಇಲ್ಲ, ಅದಕ್ಕೆ ನಾನು ಇದೇ ಹಾಡನ್ನು ಅನ್ಕೋತ ಪೂಜೆ ಮಾಡ್ತೀನಿ. ಮತ್ತು ಬೆಳೆ ಹಾಕ್ಲಿಕತ್ತೀನಿ. 5 ಥರದ ಕಾಳುಗಳನ್ನು ಹಾಕೋದ್ರಿ. ನಾನು ಒಂದು 2, 3, 4 ಥರದ್ದು ಹಾಕೀನಿ. ಒಟ್ಟು ಕಡೆಗೆ 5 ಇಲ್ಲ ಅಂದರೆ 2 ಥರದ್ದರೆ ಹಾಕೋದು. ಪೂಜಿಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆ, ಅಮರಾಧಿಸುರರಿಂದ ಅಭಿವಂದಿತೆ ನಿನ್ನ, ಅಮರಾಧಿಸುರರಿಂದ ಅಭಿವಂದಿತೆ ನಿನ್ನ, ಚರಣಾಂಬುಜವ ತೋರಿ ಪಾವನ ಮಾಡಂ ಪೂಜಿಪೆನೆ ನಿನ್ನ. ಈ ಹಾಡೊಳಗೆ ಎಲ್ಲ ಬಂದ್ಬಿಡ್ತದ್ರಿ. ಅರಿಶಿನ ಕುಂಕುಮ ಏರ್ಸೋದು, ಗೆಜ್ಜೆ ವಸ್ತ್ರ ಏರ್ಸೋದು, ಹೂ ಏರ್ಸೋದು, ನೈವೇದ್ಯ ಮಾಡೋದು ಎಲ್ಲನೇ ಬಂದ್ಬಿಡ್ತದೆ. ಅಗದಿ ಇದು ಲಕ್ಷ್ಮೀ ದೇವಿಗೆ ಹೇಳಿ ಮಾಡಿಸಿದ್ದ ಹಾಡು. ಹೀಗಾಗಿ ಅದನ್ನೇ ನಾನು ಹೇಳ್ಕೊತಾನೆ ಪೂಜೆ ಮುಗಿಸ್ಬಿಡ್ತೀನಿ ನೋಡ್ರಿ. ಈಗ ಪಾಯಸ ಏನು ಮಾಡ್ಲಿಕತ್ತೀನಿ ಅಂತೀರೇನ್ರಿ? 1-2 ಮುಷ್ಟಿಯಷ್ಟು ಗೋಧಿ ಹಿಟ್ಟು, 1 ಮುಷ್ಟಿ ದಪ್ಪ ರವೆ, ಸಣ್ಣ ರವೆ ತೊಗೊಂಡ್ರು ನಡೀತದೆ. ದಪ್ಪ ರವೆ ತೊಗೊಂಡೇನ್ರಿ. ತೊಗೊಂಡು ಅದರೊಳಗೆ 2-3 ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಹುರ್ಕೋತೀನಿ. ಚೆಂದಾಗಿ ಹುರ್ಕೊಂಡು ಅದರೊಳಗೆ ಹಾಲು ಹಾಕ್ತೀನಿ. ಹಾಲೊಳಗೆ ಮಾಡೋದು. ಮತ್ತು ನಾನು ಬೆಲ್ಲ ಹಾಕ್ತೀನಿ. ಹೀಗಾಗಿ ಒಂಚೂರು ಆರಿದ ಮೇಲೆ ಹಾಲು ಹಾಕಿ ಕುದಿಸಿರ್ತೀನಿ ಅಲ್ರಿ, ಬೆಲ್ಲ ಹಾಕಿದ್ರೆ ಒಡೆದು ಬಿಡ್ತದೆ. ಅದಕ್ಕೆ ಒಂಚೂರು ಆರಿದ ಮೇಲೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ಚೆಂದಾಗಿ ಹುರ್ಕೋತೀನಿ. ಗೋಧಿ ಹಿಟ್ಟು ಮತ್ತು ರವೆ 2 ಕೂಡಿಸಿದ್ದು ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಪಾಯಸ ಲಕ್ಷ್ಮೀ ದೇವಿಗೆ ಹೇಳಿ, ಪಾರ್ವತಿ ದೇವಿಗೆ ಹೇಳಿ ಮಾಡಿಸಿದ್ದು. ಭಾಳ ಪ್ರಿಯವಾದ, ದೇವತೆಗಳಿಗೆ ಭಾಳ ಪ್ರಿಯವಾದ ಪಾಯಸ ಇದು. ಅದಕ್ಕೆ ಈ ಪಾಯಸ ಮಾಡ್ಲಿಕತ್ತೀನಿ. ಇದರೊಳಗೆ ಚೆಂದಾಗಿ ಹುರ್ಕೊಂಡ್ಮೇಲೆ ಅದರೊಳಗೆ ಏನದ ಹಾಲು ಹಾಕಿ ಕುದಿಸ್ತೀನಿ. ಮತ್ತು ಏಲಕ್ಕಿ, ಮನುಕ, ಗೋಡಂಬಿ ಎಲ್ಲ ಹಾಕೋದು ನೋಡ್ರಿ. ಅಷ್ಟು ಹಿಂದಾಗಡೆ ಹಾಲು ಹಾಕಿ ಕುದಿಸಿದ ಮೇಲೆ ಈಗ ಕೋಸಂಬರಿ, ಹೆಸರುಬೇಳೆ ನೆನೆ ಹಾಕಿದ್ದೆ. ಹೆಸರುಬೇಳೆ, ಕಡಲೆಬೇಳೆ ಯಾವುದು ಕೋಸಂಬರಿ ಮಾಡ್ಬೋದು. ಈಗಂತೂ ಚೈತ್ರ ಮಾಸದೊಳಗೆ ನಾನಾ ಥರದ ಕೋಸಂಬರಿಗಳು. ನನಗೂ ಎಷ್ಟು ಥರದ ಕೋಸಂಬರಿ ಬರ್ತಾವೆ ನಾನು ಒಂದೊಂದು ವಿಡಿಯೋಸ್ದೊಳಗೆ ತೋರಿಸ್ತೀನಿ ನಿಮಗೆ. ಈಗೇನದ ಹೆಸರುಬೇಳೆ ನೆನೆ ಹಾಕಿದ್ದೆ. ಸ್ನಾನ ಆದ ತಕ್ಷಣವೇ ಒಂಚೂರೆಲ್ಲ ರಂಗೋಲಿ ಎಲ್ಲ ಮಾಡ್ಕೊಳ್ಳೋ ತನಕ ಅಷ್ಟು ನೆನೆದು ಬಿಡ್ತದೆ. ಭಾಳ ಫಾಸ್ಟಾಗಿ ನೆನೆದು. ಹೆಸರುಬೇಳೆನೇ ಯಾಕೆ ನೆನೆ ಹಾಕ್ತೀರಿ ಅನ್ನೋದು ಒಬ್ಬೊಬ್ರದ್ದು ಕ್ವಶನ್ ಇರ್ತದೆ. ಯಾಕಂದರೆ ಬಹಳ ಫಾಸ್ಟಾಗಿ ನೆನಿತಾವೆ ಅವು, 15 ಬೇಡ 20 ನಿಮಿಷನಾಗ. ಅದ್ರ ಸಲುವಾಗಿ ಹೆಸರುಬೇಳೆನೇ ನೆನೆ ಹಾಕಿದ್ದೆ. ಈಗ ಒಂದಿಷ್ಟು ಮಾವಿನ ಹಣ್ಣು ತುರಿ ಮತ್ತು ಅದರೊಳಗೆ ಹೆಸರುಬೇಳೆಯನ್ನು ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಹಾಕಿ ಕಲಿಸಿ ಒಂದು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ರೆ
ಕೋಸಂಬರಿ ರೆಡಿ ಆಗ್ತದೆ. ಸ್ವಲ್ಪ ಜೀರಿಗೆನೂ ಹಾಕೀನಿ, ಇಂಗು ಇಷ್ಟೆಲ್ಲ ಹಾಕಿದ್ರಿ. ಒಣ ಮೆಣಸಿನ್ಕಾಯಿ ಒಗ್ಗರಣೆ ಅಥವಾ ಬಾಳ್ಕದ ಮೆಣಸಿನ್ಕಾಯಿ ಒಗ್ಗರಣೆ ರುಚಿಯಾಗಿ ಮಾಡೋದು. ಮತ್ತು ಇನ್ನೂ ಒಂದು, ಈ ಚೈತ್ರ ಮಾಸಕ್ಕೆ ನೋಡ್ರಿ ಬಿಸಿಲು ಬಹಳಷ್ಟು ಬಿದ್ದಿರ್ತದೆ ಮತ್ತು ಹೊಟ್ಟೆಯೊಳಗೆ ಒಂಥರ ಸಂಕಟ ಆದಂಗೆ ಅದು ಇದು ಅಂತಿರ್ತೀವಿ. ಅದಕ್ಕೇನದ ಮಾವಿನ ಹಣ್ಣು, ಹಸಿಯಾಗಿ ಮಾವಿನ ಹಣ್ಣು ತಿಂದರೆ ತಲೆ ಚಕ್ರ ಬರೋದು ಇವೆಲ್ಲ ಆಗ್ತಿರ್ತವೆ ನೋಡ್ರಿ. ಇದನ್ನು ಕೂಡ ನಮ್ಮ ಪೂರ್ವಜರು ಎಷ್ಟು ಎಲ್ಲದರೊಳಗೂ ಸೈನ್ಸನ್ನು ಹೆಂಗೆ ಫೈಂಡ್ ಮಾಡ್ಯಾರ, ಆರೋಗ್ಯಕ್ಕೆ ಹಿತಕರವಾದ್ದು ನೋಡ್ರಿ. ಮಾವಿನ ಹಣ್ಣಿಂದು ಕೋಸಂಬರಿ ಅಂದರೆ ಮಾವಿನಕಾಯಿ ಕುದಿಸಿ ಅದರೊಳಗಿಂದ ಎಲ್ಲ ನಾನು ಚೆಂದಾಗಿ ಮ್ಯಾಲೆಲ್ಲ ಸಿಪ್ಪೆ ತೆಗೆದು ಅದರೊಳಗೇನದ ಬೆಲ್ಲನೇ ಹಾಕ್ಬೇಕ್ರೆ ಬೆಲ್ಲ ಹಾಕಿ, ಯಾಲಕ್ಕಿ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿಬಿಡೋದ್ರಿ. ಯಾಕಂದರೆ ಬಿಸಿ ಇರ್ತಾವೆ ಇವು. ಆರಿದ ಮೇಲೆ ಮಾಡಿದ್ರು ನಡೀತದೆ. ನನಗೆ ಈಗ ಬಿಸಿ ಅದ ರೀ, ಇದು ಕೈ ಸುಡ್ಲಿಕ್ಕತ್ತದ. ನಾ ಎಲ್ಲ ಮಿಕ್ಸ್ ಮಾಡ್ಕೊಂಡೇ ನೀರು ಹಾಕ್ತಿದ್ದೆ. ಅದ್ರ ಭಾಳ ಬಿಸಿ ಇರೋದ್ರಿಂದ ಈಗ ನೀರು ಹಾಕಿ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಖರೆ ಟೇಸ್ಟ ಆಗ್ತದೆ ರೀ. ನಿಮ್ಮ ಮುಂದೆ ಹೇಳ್ತೀನಿ. ನಾವೆಲ್ಲ ಎಷ್ಟೋ ಮಂದಿ ಹೊರಗಿನ ತಂದು ಇದು ನೈವೇದ್ಯಕ್ಕೆ ಯಾರು ಹೊರಗಿನ ತರಂಗಿಲ್ಲ. ಬಟ್ ನಮಗೆ ಮಧ್ಯಾಹ್ನ ಹೊತ್ತಿನಾಗೂ ಕುಡಿಲಿಕ್ಕೆ ಇದು ಮಾಡ್ಕೋಬಹುದು ಅಂತ ಹೇಳಿಕತ್ತೀನಿ. ಅದ್ರ ಮೇಲೆ ಒಂಚೂರು ಮಾವಿನಕಾಯಿ ತುರಿ ಹಾಕಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಎಷ್ಟು ಟೇಸ್ಟ್ ಆಗ್ತದೆ ಇದು ಪಾನಕ ಅಂತಂದ್ರೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಆರೋಗ್ಯಕ್ಕೂ ಹೇಳಿ ಮಾಡಿಸಿದ ಪಾನಕ ನೋಡ್ರಿ. ನೀವು ಪಾನಕ ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ನಮ್ಮ ಮನೆ ಚೈತ್ರ ಗೌರಿ ಸಿಂಪಲ್ ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡ್ರಿ, ಪಾನಕ ರೆಡಿ ಆಯಿತು, ಕೋಸಂಬರಿ ರೆಡಿ ಆಯಿತು. ಮತ್ತು ಇನ್ನೇನದ ಯಾಕೆ ತಡ, ಲಕ್ಷ್ಮೀ ದೇವಿಗೆ ಎಲೆ ಬಡಿಸಿ ನೈವೇದ್ಯ ಮಾಡಿಬಿಡ್ತಾರೆ ನಮ್ಮ ಮನೆಯವ್ರಿಗೆ. ನೈವೇದ್ಯ ಮಾಡಿ ಆರತಿ, ಉಡಿ ತುಂಬುವುದು, ನೈವೇದ್ಯ, ಆರತಿ ಇಷ್ಟ ಆಯ್ತಂದ್ರೆ ಆಯ್ತು ನೋಡ್ರಿ. ಇವತ್ತಿಂದ ಏನು ನಾವು ತಿಂಗಳ ಗೌರಿಯನ್ನು ಕೂಡಿಸಿದ್ವಿ, ಶುಕ್ರವಾರ ಮಂಗಳವಾರ ತದಿಗೆ ದಿವಸ ಪೂಜೆ ಮಾಡೋದು. ಅನ್ನ ಪಾಯಸ ನೈವೇದ್ಯ ಆಯ್ತು. ಮನುಕ, ಗೋಡಂಬಿ, ಏಲಕ್ಕಿ ಹಾಕಿ ಬೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ಟೆ ಅಂದರೆ ಪಾಯಸನೂ ರೆಡಿ ಆಯಿತು. ಇಷ್ಟು ಇವತ್ತಿನ ಅಡುಗೆ ನೈವೇದ್ಯಕ್ಕೆ, ಲಕ್ಷ್ಮೀದೇವಿ ನೈವೇದ್ಯಕ್ಕೆ, ಚೈತ್ರ ಗೌರಿ ನೈವೇದ್ಯಕ್ಕೆ. ಮತ್ತು ಇನ್ನೂ ಒಂದು, ಬೆಳೆ ಹಾಕಿದ್ರೆ ಅವು ಚೆಂದಾಗಿ ಬೆಳೆ ಬಂತಂದ್ರೆ ಹೆಂಗೆ ಅರ್ಥ ನೋಡ್ರಿ. ಈ ವರ್ಷದ ಬೆಳೆ ಚೆಂದಾಗಿ ಬರ್ತದೆ ಮತ್ತು ಯಾವುದೇ ತೊಂದರೆಗಳು ಆಗಂಗಿಲ್ಲ ಅಂತ ಅರ್ಥ. ಅದಕ್ಕೆ ಮತ್ತು ಬೆಳೆ ಬರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ರೈತರು ವರ್ಷವಿಡೀ ಕಷ್ಟಪಟ್ಟಿರ್ತಾರೆ. ಅವರು ಕಷ್ಟಪಟ್ಟರೆ ನಾವು ಮನೆಯೊಳಗೆ ಆರಾಮಾಗಿ ಕೂತು ತಿನ್ನಲಿಕ್ಕೆ ಆಗ್ತದೆ. ಹೌದಿಲ್ರಿ? ಒಂದಕ್ಕೊಂದು ಎಲ್ಲವೂ. ಅದಕ್ಕೆ ಯಾವತ್ತಿದ್ರೂ ನಾವು ಏನೇ ಬಯಸ್ಬೇಕಾದ್ರೂ, ಏನೇ ಮನಸ್ಸಿನಿಂದ ಒಳ್ಳೆಯದನ್ನೇ ಬಯಸ್ಬೇಕು. ಯಾಕಂದ್ರೆ ಅದು ವಾಪಸ್ ನಮಗೆ ಬರ್ತಿರ್ತದೆ. ಅದಕ್ಕೆ ನಾವು ಏನೇ ಮಾಡಿದರೂ ಕೂಡ ದೇವರಿಗೆ ಬೇಡ್ಕೋಬೇಕಾದ್ರೆ ಒಳ್ಳೆಯದನ್ನೇ ಬಯಸ್ಬೇಕು. ಒಬ್ರಿಗೆ ಒಳ್ಳೇದಾಗ್ತದೆ ಅಂದ್ರೆ ಅದಕ್ಕೆ ರಿಲೇಟೆಡ್ ನಮಗೂ ಇರ್ತದೆ ಅಂತೇಳಿ ಧರ್ಮಂದ್ರೊಳಗೂ ಹುಡುಕೋತ ಹೋದ್ರೆ ಭಾಳ 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 ಅದ ರೀ. ಮತ್ತು ಕಡಲೆ ಉಡಿ ತುಂಬುವುದೇ ವಿಶೇಷ. ಅಕ್ಕಿ ಬೆಟ್ಟಡಿಕೆ ದಕ್ಷಿಣೆ ತುಂಬಿದ್ರೂ ನಡೀತದೆ. ಆದ್ರೆ ಒಂದು ವಾರ ರೀ, ಶುಕ್ರವಾರ ಮಂಗಳವಾರ ತದಿಗೆ ಇವೆಲ್ಲ ಅವತ್ತಿನ ದಿವಸ, ಹನುಮ ಜಯಂತಿ ದಿವಸ, ಹುಣ್ಣಿಮೆ ದಿವಸ 1-2 ವಾರ ಆದರೂ ಕಡಲೆ ಉಡಿ ತುಂಬಬೇಕು, ನೆನೆ ಹಾಕಿದ ಕಡಲೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಾಗೆ ಒಂದಿಷ್ಟು ಕಮೆಂಟ್ಸು ಎಲ್ಲರೂ ಒಳ್ಳೆ ಭಾವನೆಯಿಂದನೇ ಮಾಡ್ತಿರ್ತೀರಿ. ನಾನು ನಮ್ಮ ಮನೆ ಒಳಗೆ ನಾ ಏನು ಮಾಡ್ತೀನಿ ಅದನ್ನು ತೋರಿಸಿರ್ತೀನಿ ಹೊರತು ನಾನು ಮಾಡುವುದೆಲ್ಲ ಸರಿ ಅಂತ ಯಾವ ವಿಡಿಯೋದಲ್ಲಿ ನಾ ಹೇಳಿಲ್ಲ. ಅದಕ್ಕೆ ಸುಮ್ಮನೆ ಹೇಳಬೇಕನ್ನಿಸ್ತು, ಹೇಳಿದೆ. ನಿಮ್ಮೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ, ನನಗೆ ತಿಳಿದದ್ದನ್ನು ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.
ನೋಡ್ರಿ ಈಗ ನೋಡ್ಲಿಕ್ಕತ್ತದ ಸಾರಿ ಅಜ್ರಕ್ ಡಿಜಿಟಲ್ ಪ್ರಿಂಟ್ ಪ್ರೀಮಿಯಂ ಕ್ವಾಲಿಟಿ ಮಸ್ಲಿನ್ ಫ್ಯಾಬ್ರಿಕ್ ಸಾರಿ ವಿತ್ ವೆರಿ ಸಾಫ್ಟ್ ಇನ್ ಟೆಕ್ಸ್ಚರ್, ಲೈಟ್ ವೇಟ್ ಸಿಲ್ಕ್ ಫ್ಯಾಬ್ರಿಕ್ ವಿತ್ ಎ ರಿಚ್ ಗ್ಲೇಸ್. ಭಾರಿ ಸೂಪರ್ ಆಗಿ ಅವರಿ ಸಾರೀಸು. ಮತ್ತು ರೇಟು ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ಸಾರಿ ನಿಮಗೆ ಇಷ್ಟ ಆದವು ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿರಿ. ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಮ್ಮದು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.